ನಮಸ್ಕಾರ ಫ್ರೆಂಡ್ಸ್, ಕೃಷ್ಣ ಕ್ರಿಯೇಟಿವ್ಷನ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಕಡುಬು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೇನೆ. ನಾವು ತುಳುವಿನಲ್ಲಿ ಪುಂಡಿ ಅಂತೇವೆ. ಇದಕ್ಕೆ ನಾನು ಹಿಂದಿನ ದಿನ ರಾತ್ರಿ ಕುಚ್ಚಲಕ್ಕಿ ಅಂದರೆ ಬಾಯ್ಲ್ಡ್ ರೈಸ್ ಇದು 1.5 ಲೋಟದಷ್ಟು ಮತ್ತು ವೈಟ್ ರೈಸ್ 1 ಲೋಟದಷ್ಟು ನೆನೆಸಿಟ್ಕೊಂಡಿದ್ದೇನೆ. ರಾತ್ರಿನೇ ನೆನೆಸಿಟ್ಕೊಂಡಿದ್ದೇನೆ. ಬೆಳಗ್ಗೆ ರುಬ್ಬುವಾಗ ಅದನ್ನು ಸ್ವಲ್ಪ ತೆಂಗಿನಕಾಯಿ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಬ್ಬಿಕೊಳ್ಬೇಕು. ಎಷ್ಟು ತರಿತರಿಯಾಗಿರಬೇಕು, ತುಂಬ ಸ್ಮೂತಾಗಿ ರುಬ್ಬಿಕೊಳ್ಳೋದಲ್ಲ, ಸ್ವಲ್ಪ ತರಿತರಿಯಾಗಿ ರುಬ್ಬಿಕೊಳ್ಬೇಕು. ತುಂಬ ನೈಸ್ ಮಾಡಿದರೆ ಅದೊಂಥರ ಬಂದ ಹಿಟ್ಟು ಥರ ಅನ್ನಿಸ್ತದೆ ತಿನ್ನುವಾಗ. ಸ್ವಲ್ಪ ತರಿತರಿಯಾಗಿದ್ದರೆ ಬಾಯಿಗೆ ಸಿಗ್ತಾ ಇರ್ತದೆ, ಚೆನ್ನಾಗಿರ್ತದೆ. ಅದನ್ನು ಈಗ ರುಬ್ಬಿದ್ದನ್ನು ಬಾಣಲೆಗೆ ಹಾಕಿ ಈ ರೀತಿ ಕಲಡಿಸ್ಕೊಳ್ತಾ ಗಟ್ಟಿ ಮಾಡ್ಕೊಳ್ಬೇಕು. ರುಬ್ಬಿದಂಥ ಮಿಶ್ರಣವನ್ನು ಇದಕ್ಕೇನೆ ತೆಂಗಿನಕಾಯಿ ಉಪ್ಪು ಎಲ್ಲ ಹಾಕಿ ರುಬ್ಬಿಕೊಂಡಿರ್ತೇವೆ, ಅದನ್ನು ಈ ರೀತಿ ಗಟ್ಟಿಯಾಗಿ ಮಾಡ್ಕೊಳ್ಬೇಕು. ತೆಂಗಿನಕಾಯಿಯನ್ನು ರುಬ್ಬುವಾಗ ಬೇಕಾದರೂ ಹಾಕ್ಕೊಳ್ಬೋದು, ರುಬ್ಬಿ ಆದಮೇಲೆ ಈಗ ಕಲಡಿಸ್ಕೊಳ್ಳುವಾಗ ಬೇಕಾದರೂ ಹಾಕ್ಕೊಳ್ಬೋದು. ನೋಡಿ, ಈಗ ಸ್ವಲ್ಪ ಸ್ವಲ್ಪ ಗಟ್ಟಿ ಆಗ್ತಾ ಬಂತು. ಇದೇ ರೀತಿ ವೈಟ್ ರೈಸಲ್ಲೂ ಬರೀ ವೈಟ್ ರೈಸ್ ಯೂಸ್ ಮಾಡಿ ಕೂಡ ಮಾಡ್ಕೊಳ್ಬೋದು. ಸೇಮ್ ಪ್ರೊಸೀಜರ್ ಸೇಮ್ ಇರ್ತದೆ. ಹಿಂದಿನ ದಿನ ರಾತ್ರಿ ನೆನೆಸಿಡಬೇಕು. ಹಿಂದಿನ ದಿನವೇ ಆಗಬೇಕು ಅಂತ ಏನಿಲ್ಲ, 1 ಅವರ್ ಇಲ್ಲ 2 ಅವರ್ ನೆನೆಸಿಟ್ರೆ ಸಾಕಾಗ್ತದೆ. ರೈಸನ್ನು ನೆನೆಸಿಟ್ಟು ರುಬ್ಬಿಕೊಳ್ಳುವಂಥದ್ದು ತರಿತರಿಯಾಗಿ. ಪ್ರೊಸೀಜರೆಲ್ಲ ಇದೇ ರೀತಿ ಸೇಮ್ ಆಗಿರ್ತದೆ. ಬಾಯ್ಲ್ಡ್ ರೈಸನ್ನು ಮಾತ್ರ 5-6 ಗಂಟೆ ನೆನೆಸಿಡಬೇಕು, ಇಲ್ಲಾಂದರೆ ಅದು ನೆನೆಯುವುದಿಲ್ಲ. ವೈಟ್ ರೈಸ್ ಆದರೆ 1 ಅವರ್ ಸಾಕಾಗ್ತದೆ. ಈಗ ಇನ್ನಷ್ಟು ಗಟ್ಟಿ ಆಗಲಿಕ್ಕೆ ಬಂತು. ಪೂರ್ತಿ ಗಟ್ಟಿ ಆಗಬೇಕು, ಅದು ಉಂಡೆ ಕಟ್ಟಲಿಕ್ಕೆ ಆಗಬೇಕು, ಅಷ್ಟು ಗಟ್ಟಿ ಆಗಬೇಕು. ಗಟ್ಟಿ ಆಯಿತು. ಈಗ ಇದನ್ನು ಕೆಳಗಿಳಿಸ್ಕೊಳ್ಳೋಣ. ಈಗ ಇಡ್ಲಿ ಪಾತ್ರೆಯನ್ನು ಸ್ವಲ್ಪ ನೀರು ಹಾಕ್ಕೊಂಡು ನೀರು ಬಿಸಿ ಆಗಲಿಕ್ಕೆ ಇಟ್ಕೊಳ್ಳೋಣ. ಅಷ್ಟರಲ್ಲಿ ನೀರು ಬಿಸಿಯಾಗಷ್ಟರಲ್ಲಿ ನಾವು ಇಲ್ಲಿ ಉಂಡೆ ಕಟ್ಕೊಳ್ಳೋಣ. ಈ ರೀತಿ ಉಂಡೆ ಕಟ್ಕೊಳ್ಬೇಕು. ಸ್ವಲ್ಪ ಕೈಗೆ ನೀರು ಹಚ್ಚಿಕೊಂಡು, ಬಿಸಿ ಇರ್ತದೆ ಅದರಿಂದ ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಸಣ್ಣ ಸಣ್ಣ ಉಂಡೆ ಕಟ್ಕೊಳ್ಬೋದು. ಸಣ್ಣ ಸಣ್ಣ ಉಂಡೆನೂ ಕಟ್ಕೊಳ್ಬೋದು, ಮೀಡಿಯಮ್ ಸೈಜಿನ ಉಂಡೆನೂ ಕಟ್ಕೊಳ್ಬೋದು. ನಿಮಗೆ ಹೇಗೆ ಆಗ್ತದೆ. ಸಣ್ಣ ಸಣ್ಣದಾಗಿ ಕಟ್ಕೊಂಡ್ರೆ ಬೇಗ ಬೇಯ್ತದೆ ಎನ್ನುವ ಕಾರಣದಿಂದ ಮಾಡ್ಬೋದು. ಹೀಗೆ ಎಲ್ಲವನ್ನು ಕೂಡ ಉಂಡೆ ಕಟ್ಕೊಳ್ಳೋಣ. ಮಿಡ್ಲಲ್ಲಿ ಹೋಲ್ ಮಾಡಬೇಕಂತಾರೆ, ಅದಕ್ಕೋಸ್ಕರ ಮಾಡ್ತೇನೆ ಅಷ್ಟೇ. ಕಡುಬಿಗೆ ಇದೇ ರೀತಿ ಎಲ್ಲವನ್ನು ಮಾಡಿಕೊಂಡು ಬೇಯಿಸ್ಕೊಳ್ಳೋದು. ನೋಡಿ, ಎಲ್ಲವೂ ಉಂಡೆ ಕಟ್ಟಿ ಆಯಿತು. ಈಗ ಒಂದರ ಮೇಲೆ ಒಂದು ಇಟ್ಕೊಂಡಿದ್ದೇನೆ. ಇಡ್ಲಿ ಪಾತ್ರೆಯ ಬಾಯಿ ಮುಚ್ಚಿ 25 ಮಿನಿಟ್ಸ್ ಬೇಯಿಸ್ಕೊಳ್ಬೇಕು. ಈಗ 25 ನಿಮಿಷ ಆಯಿತು. ಈಗ ಇದು ಬೆಂದಿದೆ. ನೋಡಿ, ಬೆಂದಿದೆ. ಇದು ಸಾಂಬಾರು, ಚಟ್ನಿ ಯಾವುದ್ರ ಜೊತೆ ಬೇಕಾದರೂ ಚೆನ್ನಾಗಿರ್ತದೆ. ನಾನ್ ವೆಜ್, ಚಿಕನ್, ಫಿಶ್ ಆದರೂ ಕೂಡ ಚೆನ್ನಾಗಿರ್ತದೆ, ಇನ್ನೂ ಟೇಸ್ಟಿಯಾಗಿರ್ತದೆ. ನೋಡಿ, ಎಷ್ಟು ಸ್ಮೂತಾಗಿರ್ತದೆ, ಚೆನ್ನಾಗಿರ್ತದೆ. ಇದು 1-2 ತಿಂದರೆ ಮಧ್ಯಾಹ್ನ ತನಕ ಹಸಿವಾಗೋದಿಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಹೈಪ್ ಕೂಡ ಮಾಡಿ, ವಿಡಿಯೋಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.